ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಮತ್ತೊಂದ್ ವಿಡಿಯೋ ತಗೊಂಡ್ ಬಂದಿ ನೋಡ್ರಿ. ಇವತ್ತ ಎದಾಗ ಬಂದಿವ? ಇವತ್ತ ರಿವ್ಯೂ ಮಾಡಕ್ ಬಂದಿರಿ. ನಿಮ್ ಗಾಡಿ ಯಾವ್ರಿ? ಅಲ್ಲದನ್ನ ತೋರ್ಸ್ರಿ. ಈ ಚಪ್ರಿ ಗಾಡಿ ರೀ, ಈ ಚಪ್ರಿ ಗಾಡಿ ರೀ, ಈ ಚಪ್ರಿ ಗಾಡಿ ರೀ. ಗಾಡಿ ವಿಡಿಯೋ ರಿವ್ಯೂ ಮಾಡ್ತೀನಿ ಅಂತ ಹೇಳಿ ಚಪ್ರಿ ಗಾಡಿ ಅಂತ ಗಾಡಿ ಇಜ್ಜತ್ ತೆಗಿತೀರಿ. ಏ ಅಣ್ಣ ಸಾರಿ. ಫಸ್ಟಿಗೆ ನಿಮಗೆ ಇದ್ರ ಮಾಡಲ್ ಮತ್ತು ಪ್ರೈಸ್ ಹೇಳ್ಬಿಡ್ತೀನಿ. ಇದ್ರ ಮಾಡಲ್ ಬಂದ್ಬಿಟ್ಟು 2019 ಅದ. ಅವಾಗೆ ಇದರದ್ದು ಪ್ರೈಸ್ 2,45,000 ಇತ್ತು. ಇವಾಗ ಎಷ್ಟು ಅದ ಗೊತ್ತಿಲ್ಲ. ಈ ಗಾಡಿ ನೋಡ್ರ ನಿಮಗೆ ಏನ್ ಅನಸ್ತ ಅಂತ ಹೇಳ್ರಿ. ನೋಡಿದ್ರ 1 ವರ್ಷ 2 ವರ್ಷ ಅಷ್ಟೇ ಆಗ್ಯದ ಅನಸ್ತ. ಬಟ್ ಇದು ತೊಗೊಂಡಿ 5 ವರ್ಷ ಆಗ್ಯದ. ಇನ್ನಾನು ಫುಲ್ ಅದೇ ಚಾರ್ಮ್ ಆಗಿ ಮೇಂಟೈನ್ ಮಾಡ್ಯಾರ. ಇವ್ರು ತೊಗೊಂಡಾಗ ಹೆಂಗಿತ್ತು ಅದೇ ಚಾರ್ಮ್ ಲಿಂತೆ ಮೇಂಟೈನ್ ಮಾಡ್ಯಾರ ನೋಡ್ರಿ. ಗಾಡಿ ಫ್ರಂಟ್ಲಿಂದ ನೋಡೋಣ ನಿಮಗೆ ಫಸ್ಟಿಗೆ ಕಾರಣ ಈ ಹೆಡ್ಲೈಟ್ ಮ್ಯಾಗ ಹೋಗ್ತಾವ. ಇವ್ ಹೆಡ್ಲೈಟ್ ಹ್ಯಾಲೋಜಿನ್ ಇಂದವ. ಇದ್ರ ಎದರ್ ಒಂದ್ ಪೇಪರ್ ಇಟ್ಟರ್ನು ಪೇಪರ್ನು ಸುಡ್ತಾವ. ಅಷ್ಟು ಪವರ್ಫುಲ್ ಅವ. ಹೈವೇ ಮ್ಯಾಗ್ನು ಅಷ್ಟೇ ಎಫೆಕ್ಟಿವ್, ಸಿಟಿ ಮ್ಯಾಗ್ನು ಅಷ್ಟೇ ಎಫೆಕ್ಟಿವ್. WP ಸಸ್ಪೆನ್ಷನ್ ಅವ, ಡಿಸ್ಕ್ ಬ್ರೇಕ್ ಅವ ಹಿಂದೆ ಮುಂದೆ, ಡೋರ್ ಚಾನಲ್ ABS ಅವ. ಇಲ್ಲಿನ ಮ್ಯಾಲ ಬಂದ್ರೆ ಇದು ವೈಸರ್ ಟ್ರಾನ್ಸ್ಪರೆಂಟ್ ಸಿಗ್ತದೆ ನಿಮಗೆ. ಬಟ್ ಇವ್ರು ಬ್ಲ್ಯಾಕ್ ಟಿಂಟ್ ಹಾಕ್ಸಾರ ಲುಕ್ಸ್ ಸಲಕ. ನೀವು ಈ ಗಾಡಿ ಎಲ್ಲಿ ನೋಡಿದ್ರು ನಿಮಗೆ ಲುಕ್ಸ್ನಾಗ ಏನು ಕಡಿಮೆ ಸಿಗಲ್ಲ. ಇದರ ಇಂಜಿನ್ ಸ್ಪೆಕ್ಸ್ ಕಡೆ ಬಂದ್ರೆ 14.43 ಸಮಥಿಂಗ್ ಹಾರ್ಸ್ ಪವರ್ ಅದ. 14 ನ್ಯೂಟನ್ ಮೀಟರ್ ಟಾರ್ಕ್ ಅದ. ಈ ಗಾಡಿ ಪವರ್ ಮೇಲೆ ತಿಳ್ಕೊರಿ. ಇದು ಗಾಡಿ ಎಷ್ಟು CC ಅದ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಹೋಗೊಂಬರ್ರಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಭಾಳ ಸಿಂಪಲ್ ಅದ. ಓಡೋಮೀಟರ್ ಅದ, ಟ್ರಿಪ್ A, ಟ್ರಿಪ್ B, ನ್ಯೂಟ್ರಲ್, ಇಂಜನ್ ಎಲ್ಲ ತೋರಿಸ್ತದೆ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 9.5 ಲೀಟರ್ಸ್ ಅದ ನೋಡ್ರಿ. ನೀವು ಈ ಗಾಡಿಲಿಂದ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಿಟಿ ಒಳಗೆ 18-20 ಕೊಡ್ತದ. ಹೈವೇ ಮೇಲೆ 28-30 ತನಕ ಕೊಡ್ತದೆ. ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಬರ್ರಿ. ಗಾಡಿ ಬಗ್ಗೆ ನಾ ಹೇಳಕ್ಕಿನ್ನ ಅದ್ರ ಓನರಿಗೆ ಕೇಳಮ್ಮಿ. ಅವ್ರು ಹೆಂಗೆ ಮೇಂಟೈನ್ ಮಾಡ್ಯಾರ 5 ಇಯರ್ಸ್ ಅಂತ ಹೇಳಿ ಕೇಳಂಬರ್ರಿ. ಸೊ ಇವತ್ತು ನಮ್ಮ ಸಂಗಟ ಲೋಕೇಶ್ ಅವ್ರದ್ದೇ ಅದ. ಇದು RC ಇವ್ರದ್ದು ಇನ್ಸ್ಟಾಗ್ರಾಮ್ ಮಾಡಿ ಇಟ್ಸ್ ಮೀ ಲೋಕಿ ಅಂತದ. ಇನ್ಸ್ಟಾಗ್ರಾಮ್ ಒಳಗೆ ಇವ್ರದ್ದು ಗಾಡಿದು ಪೋಸ್ಟ್ ಆಗಲಿ ವಿಡಿಯೋಸ್ ಆಗಲಿ ಬಿಡ್ತಿರ್ತಾರೆ. ನೀವು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ. ಕಮೆಂಟ್ ಸೆಕ್ಷನ್ದಾಗ ಹಾಕಿರ್ತೀನಿ. ಸೊ ಹೇಳ್ರಿ ನಿಮ್ಮ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ರಿ ಈ ಗಾಡಿ ಬಗ್ಗೆ. ಮೊದಲನೇದಾಗಿ ಇದು ಗಾಡಿ ಅಂತ ನಾನು ಅನ್ಕೊಂಡಿಲ್ಲ. ಇದು ಗಾಡಿ ಅಲ್ಲ, ಇದು ಒಂದು ಮನುಷ್ಯನ ಥರ ಟ್ರೀಟ್ ಮಾಡೀನಿ. ಏನೇ ಇರಲಿ ಕರೆಕ್ಟ್ ಟೈಮ್ ಟು ಟೈಮ್ ಸರ್ವಿಸ್ ಆಯಿತು. ಏನೇ ಇರಲಿ ವಾರಕ್ಕೊಂದ್ಸತಿ ವಾಟರ್ ವಾಶ್ ಆಯಿತು. ಏನೇ ಇರಲಿ ಕರೆಕ್ಟ್ ಟೈಮಿಗೆ ಮಾಡಿಸ್ಬಿಡ್ತೀನಿ. ಗಾಡಿ ಏನದ ಮನ್ಯಾಗ ಒಯ್ದು ಹಚ್ತೀನಿ ರೀ. ನಾ ಹೊರಗೆ ಹಚ್ಚಂಗಿಲ್ಲ. ಗಾಡಿ ಒಂದು ಮನುಷ್ಯನ ಥರ. ಒಂದು ಟೈಮ್ ಯಾರೇ ಮನುಷ್ಯರ್ ಧೋಕ ಕೊಡ್ಬೋದು, ಗಾಡಿ ಧೋಕ ಕೊಡಂಗಿಲ್ಲ ರೀ. ಆ ಸಲಕ್ಕೆ ಇದಕ್ಕೆ ನಾವು ಒಂದು ಮನುಷ್ಯನ ಥರ ಟ್ರೀಟ್ ಮಾಡೀನಿ. ಅದಕ್ಕೆ ಈಗಿತ್ತು ನಾನು ಮೇಂಟೈನ್ ಮಾಡ್ಕೋತ ಬಂದೀನಿ. 5 ವರ್ಷ ಆಯ್ತು. ಅಂದ್ರೂ ಈಗಲೂ ಶೋರೂಮ್ ಕಂಡೀಷನ್ದಾಗೆ ಅದ. ಶೋರೂಮ್ದಾಗ ನೀವು ಇದ್ರದ್ದು ಸರ್ವಿಸ್ ಡೀಟೇಲ್ಸ್ ಭೀ ಚೆಕ್ ಮಾಡಿಸ್ಬೋದು. ಮಾರ್ಕೆಟ್ ಒಳಗೆ ಭಾಳ ಆಪ್ಷನ್ಸ್ ಅವ. ನೀವು RCನೇ ಯಾಕೆ ತೊಗೊಂಡಿರಿ? ಇದು ನನ್ನ ಡ್ರೀಮ್ ಬೈಕ್ ರೀ. ಇದು ಗಾಡಿ ನೋಡ್ಲಾಕ ಇದ್ರ ಲುಕ್ ನೋಡ್ಬೇಕು. ಭಾಳ ಖತರ್ನಾಕ್, ಭಾಳ ಇಷ್ಟ ಆಯ್ತು ನನಗೆ ಈ ಗಾಡಿ ನೋಡಿ. ಮತ್ತು ಈ ಗಾಡಿ ನಡ್ಸರ್ದಾಗ ಫೀಲ್ ಇದ್ದಿದ್ದು ಬೇರೆ ಗಾಡಿ ನಡ್ಸರ್ದಾಗ ಫೀಲೇ ಬರೋಂಗಿಲ್ಲ. ಅಷ್ಟು ಮಜಾ ಬರ್ತದೆ, ಸುಕ್ಕೂನ್ ಅದ ಈ ಗಾಡಿದಾಗ. ಅದಕ್ಕೆ ಈ ಗಾಡಿ ತೊಗೊಂಡಿನಿ. ಎಲ್ಲೇ ಹೋದ್ರೂ ಈ ಗಾಡಿಗೆ ತಿರುಗಿ ನೋಡ್ತಾರೆ ರೀ ಮಂದಿ. ಅದಕ್ಕೆ ಇದು ಗಾಡಿ ತೊಗೊಂಡಿನ. ನೀವು ಈ ಗಾಡಿ ತೊಗೋವಾಗ ಈ ಗಾಡಿಗೆ ಚಪ್ರಿ ಅಂತಾರ. ಅಂದ್ರೆ ಭೀ ನೀವು ತೊಗೊಂಡಿದ್ರಲ್ಲ ಯಾಕೆ? ಈ ಗಾಡಿ ಬಗ್ಗೆ ನಾಲೆಜ್ ಇಲ್ಲಾರ್ದವ್ರು ಕೆಲವೊಂದು ಮಾತು ಹೇಳ್ತಾರೆ. ಅವೆಲ್ಲ ತೊಲ್ಲಕ್ಕೆ ಹೋಗ್ಬಾರ್ದ್ರಿ. ಈ ಗಾಡಿ ಮೇಲೆ ನಮಗೆ ಪ್ರೀತಿ ಅದ. ಅದಕ್ಕೆ ನಾವು ಬೈಕ್ ಲವರ್ಸ್ ಇದ್ದೀವಿ. ಅದ್ರ ಸಲಕ್ಕೆ ಇದು ಗಾಡಿ ತೊಗೊಂಡಿನಿ. ಯಾರು ಎನ್ಯಾಕೆ ಅನ್ಕೊಲ್ಲಕ್ಕ. ಬೈಕ್ ಲವರ್ಸಿಗೆಲ್ಲ ಒಂದೇ ಬೈಕ್ ರೀ. ಅಚ್ಚಾ. ಇಲ್ಲಿಂದಿಲ್ಲೇ ನೋಡ್ರಿ ಇದ್ರ ಟರ್ನಿಂಗ್ ರೇಡಿಯಸ್ ಎಷ್ಟು ಜಾಸ್ತಿ ಅದ ಅಂಥೇಳಿ. ಈ ಗಾಡಿ ಸ್ಪೆಕ್ಸ್ ಕಡಿಮೆ ಅದ ಅಂಥೇಳಿ ನೀವು ಅಗ್ರೆಸಿವ್ ಆಗಿ ಸ್ಪೋರ್ಟಿಯಾಗಿ ಓಡ್ಸೋಕ್ಕಾಗಲ್ಲ ಅಂತ ಹೇಳಲ್ಲ. ಈ ಗಾಡಿನಾಗೂ ಅದೇ ಪುಷ ಅದೇ ಪುಲ್ಲ ಎಲ್ಲ ಕೊಟ್ಟಾರ. KTM ಅಂದರೆ ಪುಷ ಫುಲ್ ಅಗ್ರೆಸಿವ್ ಸ್ಪೋರ್ಟಿಯಾಗಿ ನೋಡ್ತೀವಿ.
ನೋಡ್ರಿ ಗಾಡಿ ಒಳಗೆ ಎಷ್ಟು ಕಡಿಮೆ ಸ್ಪೆಕ್ಸ್ ಕೊಟ್ಟಾರ ಅಂತಂದ್ರೆ ಭೀ ಏನು ಪುಷ ಏನು ಫುಲ್ಲ. ಯು ಕ್ಯಾನಾಟ್ ಸೇ KTM is slow. Hero, my father is a very hard worker. My father is my hero, she is my mother, my mother is a homemaker. ಈ KTM ಅಂತೀವಲ್ಲ, ಯಾವ KTMನೂ ಸ್ಲೋ ಅಲ್ರಿ. ಗೇರ್ ಬಾಕ್ಸ್, ಇಂಜನ್, ಕ್ಲಚ್ ಪ್ಲೇಟ್ ಎಲ್ಲ ಮೈಂಡ್ ಕನೆಕ್ಷನ್ ಹೆಂಗೆ ವರ್ಕ್ ಮಾಡ್ತದೆ ನಮ್ಮದು ಹಂಗೆ ವರ್ಕ್ ಮಾಡ್ತದೆ. ಇದು ಸ್ಟಾರ್ಟಿಂಗ್ ಒಳಗೆ ನಾ ಏನು ಕಾಮಿಡಿ ಮಾಡಿದಲ್ರಿ ಛಪ್ರಿ ಗಾಡಿ ಅಂತೇಳಿ. ನಂದು ಗಾಡಿ ಕಡೆ ನೋಡೋ ಪರ್ಸ್ಪೆಕ್ಟಿವ್ ಅದು ಅಲ್ಲ. ನಾ ಸುಮ್ಮ ಒಂದು ಕಾಮಿಡಿ ವೇನಾಗ ಹೇಳೀನಿ. ರಿಯಲ್ ಬೈಕ್ ಲವರ್ಸ್ ಯಾರು ಇರ್ತಾರ ಅವ್ರು ಯಾವ ಗಾಡಿನೂ ಛಪ್ರಿ ಅನ್ನಲ್ಲ, ನಡೆಸೋರು ಛಪ್ರಿ ಆಗಿರ್ತಾರೆ ಮತ್ತು ಹಂಗೆ ಅನ್ನೋರ್ನೂ ಛಪ್ರಿ ಆಗಿರ್ತಾರೆ. ನಿಮಗೆ KTM ಒಳಗೆ ಪವರ್ ಅಗ್ರೆಷನ್ ಸಿಗ್ತದ. ಅದೇ ರಾಯಲ್ ಎನ್ಫೀಲ್ಡಿಗೆ ಹೋದ್ರೆ ನಿಮಗೆ ಅದೊಂದು ಕಿಕ್, ಅದೊಂದು ಬಾಸಿ ಫೀಲ್ ಸಿಗ್ತದ. ಹಾಗೆ ಬೇರೆ ಬೇರೆ ಗಾಡಿದು ಅದ್ರದ್ದೇ ಸ್ಪೆಕ್ಸ್ ಇರ್ತಾವೆ. ನಾ ಯಾವ ಗಾಡಿನೂ ಯಾವುದು ಹಿಂಗೆ ಅಂತ ಹೇಳಿ ಜಡ್ಜ್ ಮಾಡೋಕ್ಕಾಗಲ್ಲ. ಯಾರು ಹಂಗೆ ಜಡ್ಜ್ ಮಾಡ್ತಾರಲ್ಲ ಅವರೇ ಅಸಲಿ ಛಪ್ರಿ. ನೀವು ಎಕ್ಸ್ಪಲ್ಸ್ ತೊಗೊಂಡು KTMಗೆ ಕಂಪೇರ್ ಮಾಡ್ತೀನಿ, ಹಿಮಾಲಯನ್ ತೊಗೊಂಡು ನಿಂಜಾ ಕಂಪೇರ್ ಮಾಡ್ತೀನಿ ಅಂದ್ರೆ ಅದು ಅಲ್ಲ. ಎಲ್ಲ ಗಾಡಿದು ಅದರದ್ದೇ ಎಬಿಲಿಟೀಸ್ ಇರ್ತಾವೆ. ಟೂರಿಂಗ್, ಸ್ಪೋರ್ಟ್ಸ್, ಸೂಪರ್ ಬೈಕ್, ರಿಯಲ್ ಬೈಕ್ ಲವರ್ಸಿಗೆ ಇದು ಎಲ್ಲ ಅರ್ಥ ಆಗ್ತವೆ. ಈ ಪಾರ್ಟ್ನ ಇಷ್ಟು ಒತ್ತಿ ಯಾಕೆ ಹೇಳತ್ತೀನಿ ಅಂತಂದ್ರೆ, ಯೂಟ್ಯೂಬ್ ಒಳಗೆ ನೀವು ನೋಡ್ತೀರಿ KTM ವರ್ಸಸ್ ಆ ಗಾಡಿ, ಈ ಗಾಡಿ ವರ್ಸಸ್ ಆ ಗಾಡಿ. ಮಂದಿ ಡ್ಯೂಕ್ 390ಲಿಂತ GT 650 ಕಂಪೇರ್ ಮಾಡ್ತಾರೆ. 390cc ಅಲ್ಲಿ 650cc ಅಲ್ಲಿ ಬರೀ ಅದು ಎಷ್ಟು ಟಾಪ್ ಸ್ಪೀಡ್ ಹೋಗ್ತದೆ ಅನ್ನೋದ್ರ ಮೇಲೆ ನಾವು ಗಾಡಿ ಕಂಪೇರ್ ಮಾಡಿ ಅದಕ್ಕೆ ಜಡ್ಜ್ ಮಾಡೋಕ್ಕಾಗಲ್ಲ. ಎಲ್ಲ ಗಾಡಿಗೆ ಅದರದ್ದೇ ಸ್ಪೆಕ್ಸ್ ಇರ್ತಾವೆ. ಯೂಟ್ಯೂಬ್ ಒಳಗಾರ ಇಷ್ಟು ಟಾಕ್ಸಿಸಿಟಿ ಬೆಳೆದದ, ಅದ್ರಾಗ ನಮ್ಮ ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿರ ಇನ್ನೊಬ್ರಿಗೆ ರೋಸ್ಟ್ ಮಾಡೋದ್ರಾಗ ಏನೂ ಸಿಗಲ್ರಿ. ನಿಮ್ಮ ಬೈಕ್ ನೀವು ಲವ್ ಮಾಡಿದ್ರೆ ಅಷ್ಟೇ ಸಾಕು. ಈಗ ಇವ್ರು ಲೋಕೇಶ್ ಅವ್ರನ್ನೂ ಅವ್ರ ಬೈಕಿಗೆ ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂಥೇಳಿ KTM ಬಿಟ್ಟು ಬೇರೆ ಗಾಡಿಗೆ ಸ್ವಿಚ್ ಆಗಿದ್ರೆ ಮಂದಿ ಆ ಗಾಡಿಗೂ ನಾಳೆಗೆ ಏನೋ ಒಂದು ತರ್ತಾರೆ. ಈಗ ಫಾರ್ ಎಕ್ಸಾಂಪಲ್ GT 650 ಅಷ್ಟು ಹೆವಿ ಗಾಡಿ ಅದ ಅಂದ್ರೆ ಭೀ ಅದು ಗಾಡಿ ಸ್ಲೋ ಅದ, ಹಂಗದ ಹಿಂಗದ, ಮೆಟಲ್ ಅದ, KTM ಪ್ಲಾಸ್ಟಿಕ್ ಅದ. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟೇ ಸಾಕು. ಸಿಗಮ್ಮ ಮತ್ತು ಇನ್ನೊಂದು ರಿವ್ಯೂ ವ್ಲಾಗ್ನಾಗ. ಅಲ್ಲಿ ತನಕ ಟಾಟಾ ಬಾಯ್.